ಸೂಪರ್ ಸೋ ಅಂದ್ರೆ ಟ್ರೈಲರ್ ಅಲ್ಲೇ ಬಂತು, ಟ್ರೈಲರ್ ಅಲ್ಲೇ ರಿವೀಲ್ ಆಗ್ತಾ ಇದೆ. ಅಂದ್ರೆ ಅದೊಂದು ಪಾತ್ರದ ಹೆಸರು, ಆ ಪಾತ್ರ ಯಾರು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಆದ್ರೆ ಯಾರ ಹೆಸರು, ಅದು ಹೇಗೆ ಬಂತು ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕಾಗುತ್ತೆ. ಬಟ್ ಟ್ರೈಲರ್ ಅಲ್ಲಿ ಅದು ಗೊತ್ತಾಗ್ತಿದೆ. ಅಂದ್ರೆ ಸೂ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ ಆಗಿ ಸೂ ಫ್ರಮ್ ಸೋ ಅಂತ ಆಗ್ತಾ ಇದೆ. ಹೌದು, ನಾನು ನಿರ್ಮಾಣದಲ್ಲಿ ನಾವಿದ್ದೀವಿ. ಇದ್ರಲ್ಲ ನನಗೆ ಇದ್ರಲ್ಲಿ ಕಾಮಿಡಿ ಸರ್. ಅಂದ್ರೆ ಈಗ ಒಂದು ಮೊಟ್ಟೆ ಕಥೆ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹಾಸ್ಟೆಲ್ ಹುಡುಗರು ಇರ್ಬೋದು, ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿದ್ದ ಹಾಸ್ಯ. ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದು ಸ್ವಲ್ಪ ಟೈಮ್ ಆಗಿತ್ತು. ಒಂದು ಮೊಟ್ಟೆ ಕಥೆ ಆದ್ಮೇಲೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ. ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರಿಬೇಕು ಅಂತ ಅನ್ಕೊಂಡಾಗ JP ಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ. ಯಾಕಂದ್ರೆ ಅವರು ಕನ್ನಡ ಸಿನಿಮಾಗೆ ಹೊಸಬರಾದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನ ಬರೆದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು. ಅವರು ನಮ್ಮ ಸಪ್ತಸಾಗರದ ಆಚೆ ಎಲ್ಲೋ ಅಲ್ಲಿ ಒಂದು ದೀಪಕ್ ಅನ್ನುವಂಥ ಪಾತ್ರವನ್ನ ಮಾಡಿದ್ದಾರೆ. ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು, ನಮ್ಮ ಎಲ್ಲಾ ಸಿನಿಮಾಗಳು ಇದೆ, ನಂದೇ ಒಂದು ಸಿನಿಮಾ ಅಲ್ಲ ಸರಿ, ಒಂದು ಮೊಟ್ಟೆ ಕಥೆ ಅಂತ ಹೇಳಿದ್ರೆ ಇಲ್ಲಿ ತನಕ ಎಲ್ಲಾ ಸಿನಿಮಾದಲ್ಲೂ ಇದ್ದಾರೆ. ಆದ್ರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲ್ ಅವರೇ ಮಾಡಿದ್ದಾರೆ. ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ. ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ. ನಾನು ಜೀವನದಲ್ಲಿ ಅನ್ಕೊಳ್ಳೋದು, ನನಗೆ ಯಾವತ್ತೂ ಕೂಡ ದೀಪಕ್ ರೈ ಪಾಣಾಜಿ ತರ ಕಾಮಿಡಿ ಟೈಮ್ ನಂಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅದನ್ನ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೆ. ಅಷ್ಟು ಒಳ್ಳೆ ಕಾಮಿಡಿ ನಟ. ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು, ಅದೆಲ್ಲ ಕೂಡ JP ಗೊತ್ತು. ಯಾಕಂದ್ರೆ JP ಅವ್ರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ. ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಇನ್ನೊಬ್ಬ ನಟನನ್ನ ನಾನು ಹೇಳ್ತೀನಿ. ಅಂದ್ರೆ ಅವರ ತರ ಆ ರೋಲ್ ನನಗೆ ಸಿಕ್ಕಿದ್ರೆ ನಂಗೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ, ಅದು ಶನಿಲ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಥ ಒಳ್ಳೆ ನಟರು ಎಲ್ಲ ಬಂದು ಇಂಥ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದಾಗ ನಮ್ಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಜೊತೆಗೆ JP ಈ ಸಿನಿಮಾ ಮಾಡೋಕೆ ತುಂಬಾ ವರ್ಷ ಕಾದಿದ್ದಾರೆ. ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕಥೆ ಜೊತೆಗೆ. ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್. ಅಂದ್ರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್. ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟು ಆಗ್ಬೇಕು, ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಬ್ಬಿ, ಅಂದ್ರೆ ನಮ್ಗೇನೋ ಹೇಳೋದಕ್ಕಿರುತ್ತೆ, ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ, ನಮಗೆ ಗೊಂದಲಗಳಿರುತ್ತೆ. ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ. ಆದ್ರೆ ಅದೇ ನೇರವಾಗಿ ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ JP. ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇದೆ ಸರ್, ಅದು ಸಿನಿಮಾದಲ್ಲೇ ನಿಮಗೆ ಗೊತ್ತಾಗುತ್ತೆ ಏನ್ ಸಂದೇಶ ಅಂತ. ಮಾಡ್ಬೇಕಾ ನಾನೇನ? ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಒಳಗೆ ಹೋದ್ವಿ. ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಾಲ್ಪನಿಕ, ಕಂಪ್ಲೀಟ್ಲಿ ಕಾಲ್ಪನಿಕ. ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ. ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ. ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಅನ್ಸುತ್ತೆ. ಹೇಳಿದ ತಕ್ಷಣ ಎಲ್ಲರೂ ನಗಾಡೋದು, ನಗು ಬಂತು. ಅಣ್ಣ ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ. ಅಂಡ್ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂತ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂತ ಒಬ್ರು ಭಾನು ಅಂತ ಒಬ್ರು ಪಾತ್ರ ಇದ್ದಾರೆ. ಸೊ ತುಂಬಾ ಒಳ್ಳೆಯ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ತುಂಬಾ ಫುಲ್ಲು ಸರ್, ಹೆಚ್ಚಿನ ಜನ ಕರ್ಕೊಂಡ್ ಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸುವಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ. ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗ್ಲಿ ಅಂತ ಇದು ಮಾಡಿದ್ದು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವ್ ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರ್ಸ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ ಗಳನ್ನ ಟ್ರೈ ಮಾಡಿದ್ವಿ. ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣಿಸೋಕ್ ಶುರು ಮಾಡಿದ್ವು, ಆಗ ನಮಗೆ ಇಲ್ಲ ಇದು ಕತೆ ಕರೆಕ್ಟ್ ಆಗಿದೆ,
ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಅನಿಮೇಷನ್ ಗಳಲ್ಲಿ ಕೆಲಸ ಮಾಡಿದಂತ ಒಂದು ತಂಡವೇ ಮಾಡಿದ್ದು. ನಾನು ಹೇಳಿದೆ ಜಿಬ್ಲಿಗೆ ಹತ್ರ ಆಗ್ಬಾರ್ದು, ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಅವರೇ ಇರುವಂತಹ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ. ಯಾಕಂದ್ರೆ ಈ ಒಂದು ಸೀನೇ ಇಲ್ಲ ಫಿಲ್ಮ್ ಅಲ್ಲಿ, ಎಕ್ಸಾಕ್ಟ್ ಫ್ರೇಮ್ ಇಲ್ಲ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು. ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ಮ್ ಮಾಡಿ, ಸೊ ಆ ತರ ಮಾಡಿದ್ದು. ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಮಾಡೋದು, ಇಲ್ಲಾಂದ್ರೆ ಬರೀ ಮುಖ ಮುಖ ಆಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ. ಯಾರು ಸರ್ ನಮ್ಮ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ, ಅವರು ಸ್ವಲ್ಪ ಆಕ್ಟ್ ಮಾಡ್ಲಿ ಅಂತ ಅವ್ರು ನಮ್ಮನ್ನು ಹೊರಗೆ ಹಾಕೋದು. ಜೆಬಿ ಮಂಗಳೂರು ಭಾಷೆ, ಮಂಗಳೂರು ಸುತ್ತಮುತ್ತನೇ ಕಥೆ ನಡೀತಾ ಇರುತ್ತೆ. ಹಾಗಾಗಿ ಅಂದ್ರೆ ಒಂದು 6-7 ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ರು, ಒಂದು ಸಿನಿಮಾ ಮಾಡಿ ಏನಾದರೂ ಹೊಸತ್ತು ಏನಾದರೂ ಕತೆ ಇದ್ರೆ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಒಂದು ಕತೆ ಅವರ ಹತ್ರ ಹೇಳಿದ್ದೆ, ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋವಂಥ ತುಂಬ ಪಾತ್ರಗಳಿವೆ, ಹಾಗೆ ಒಂದು ಈ ಥರ ಒಂದು ಲೈನ್ ಇದೆ ಅಂತ. ಆಗ ಅವರು ಹೇಳಿದರು ಓಕೆ ಇದನ್ನು ಮುಂದುವರಿಸೋಣ ಅಂತ. ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕತೆ ಬರೆಯಬಹುದು. ಇಲ್ಲದ್ರಿಂದ ಮುಂಚೆ ತುಂಬ ಕತೆಗಳಿತ್ತು, ಆದರೆ ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಹೊಸತೆ ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆಗ ಉಟ್ಕೊಂಡಂಥ ಒಂದು ಕತೆ ಇದು. ಹೌದು ಸರ್, ತುಮಿನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ. ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್, ತುಂಬ ಪಾತ್ರಗಳಿವೆ. ಮುಂದಿನ ದಿನಗಳಲ್ಲಿ ಬರೀತೀನಿ ಅವರಿಗೆ ಅಂತಾನೆ ಬರಿಬಹುದು. ಅಲ್ಲ, ಸಿನಿಮಾ ಬರೀತೀನಿ. ಸೊ ನಮಗೆ ನಮ್ಮದು DOP ಚಂದ್ರಶೇಖರ್ ಇದ್ದಾರೆ, ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಇದ್ದಾರೆ, ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ. ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಾಡನ್ನು ನೀವು ನೋಡಿದ್ರಿ, ಇನ್ನೊಂದು 6 ಹಾಡುಗಳಿವೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಮತ್ತು ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ, ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಜುವಲ್ಸ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿರೋವಂಥದ್ದು. ತುಂಬ ಒಂದೊಂದು ಟೀಮ್ ವರ್ಕ್ ಇದು, ತುಂಬ ಎಲ್ಲರೂ ಜೊತೆ ಕೆಲಸ ಮಾಡಿರೋಂಥ ಒಂದು ಸಿನಿಮಾ. ಅಂದ್ರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಒಂದು ಹೊಸಬರ ಸಿನಿಮಾ ಮಾಡ್ಬೇಕಾದ್ರೆ ಹೊಸಬರ ಸಿನಿಮಾ ಆಗ್ಬೇಕು, ಅದ್ರಲ್ಲಿ ಯಾವುದೇ ರೀತಿ ಕೂಡ ಜನ ಬರ್ಬೇಕಾದ್ರೆ ಚೀಪ್ ಸಿನಿಮಾ ಆಗ್ಬಾರ್ದು ಅನ್ನೋದು ನಮ್ಮ ಎಫರ್ಟ್ ಅಲ್ಲಿ ಇತ್ತು. ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ DOPಗಳಂದ್ರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ತರ ಪ್ರಾಸೆಸ್ಗಳಾಗುತ್ತೆ. ಬಟ್ ಇವರು ಕತೆ ಕೇಳಿ ಆದ್ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನ ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ, ಇದೆಲ್ಲ ರೀತಿ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ. ಜೊತೆಗೆ ಸುಮೇಧ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವರು ಹೊಸಬರಲ್ಲ. ಹಾಗೆ ತುಂಬಾ ಜನ ಹೊಸಬರಿದ್ದಾರೆ, ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದೆ. ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು, ಮಗ ಕಾಯ್ತಾ ಇದೆ ಕಣಷ್ಟು ಇದೊಂದು ಫೈಲ್ ಕಳಿಸ್ಬೋದ ಸರ್, ಕಾಲೇಜಲ್ಲಿ ಇದ್ದೀನಿ, ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ. ಸೊ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತೆ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬಾ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಹೆಸರಿಲ್ಲದೆ ದುಡಿದಿರುವಂತ ಒಬ್ಬ ವ್ಯಕ್ತಿ ಅವರು.
ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ, ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ. ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೇನೆ. ಹಾರರ್ ಇದೆ ಸರ್, ಕಾಮಿಡಿ ರಿಯಲ್ ಇಲ್ಲ, ನಂದು ರಿಯಲ್ ಅನುಭವನ. ಇಲ್ಲ ಇಲ್ಲ, ರಿಯಲ್ ಆಗಿ ಏನು ನೋಡಿಲ್ಲ, ಹಾಗೆ ಕಾಮಿಡಿ ಆಗಿ, ಕಾಮಿಡಿ ಹಾರರ್. ಹೌದೌದು. ಹಾಂ, ನಿರ್ದೇಶನ ಮಾಡ್ಬೇಕಂತಾನೆ ಬಂದಿರೋದು ನಾನು, ಅದು ಮೊದ್ಲಿತ್ತು, ಅದ್ರ ಗ್ಯಾಪ್ ಅಲ್ಲಿ ಈ ಸಿನಿಮಾ ಎಲ್ಲ ಬಂತು. ಮೊದಲು ನಾನು ಡೈರೆಕ್ಷನ್ ಮಾಡ್ಬೇಕಂತಾನೆ ಬಂದಿರೋದು. ಹೌದು. ಹೌದು ಸರ್, ನಾನು ಅಂದ್ರೆ ಸಿನಿಮಾ ಮಾಡ್ಬೇಕಂತ ತುಂಬಾ ಕೆಲವು ವರ್ಷದಿಂದ ಆಸೆ ಇತ್ತು. ಆದ್ರೆ ಒಂದು ಮೊಟ್ಟೆ ಕಥೆಯ ನಂತರ ನಾನು ರಾಜ್ ಸರ್ ಮೀಟ್ ಆದಲ್ಲ, ಅದ್ರ ನಂತರ ನಂಗೆ ಗೊತ್ತಾಯ್ತು ಸಿನಿಮಾ ಅಂದ್ರೇನೆ ಬೇರೆ ಅಂತ. ಅಲ್ಲಿ ತನಕ ಏನೆಲ್ಲ ನಮ್ದು ಆಲೋಚನೆಗಳಿದ್ವು ಸಿನಿಮಾದ ಬಗ್ಗೆ, ಅದೆಲ್ಲ ಚೇಂಜ್ ಆಯ್ತು. ಅದ ನಂತರ ನಾನು ಸಿನಿಮಾ ಮಾಡಬೇಕು, ಮಾಡಿದ್ರೆ ನಮ್ಮ ತಂಡದ ಜೊತೆನೆ ಮಾಡಬೇಕು ಅನ್ನೋ ಆಸೆ ಹುಟ್ಟು. ತುಂಬಾ ಇದೆ ಸರ್. ಇಲ್ಲಿ ಅಂದ್ರೆ ನಮ್ಮ ರಂಗಭೂಮಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಪಾತ್ರಗಳನ್ನ ಎಲ್ಲ ಜಾಗಗಳನ್ನ ಅಲ್ಲೇ ತಂದು ನಾವು ಆಗಿರುತ್ತೆ. ಇದರಲ್ಲಿ ನಾವು ವಿಜುವಲ್ ಆಗಿ ಬರಿಬೇಕು, ಆ ಥರ ಒಂದು ಚಾಲೆಂಜ್ ಇತ್ತು, ನನಗೆ ತುಂಬ ಇಷ್ಟ ಆಯ್ತು. ಹಾಂ, ಒಂದು ಕಾಮಿಡಿ ಸೀನ್ ಇಲ್ಲಿ ಬಂದ್ರೆ ಇದು ಆ ತರದಲ್ಲೇ ಸಿನಿಮಾ ಇತ್ತು, ಅದೇ ತರ ಯೋಚನೆ ಮಾಡುವಂತದ್ದು. ಹೌದು. ಸೊ ಹಾಗಿದ್ದಾಗ ಈ ಸಿನಿಮಾ ಆಡಿಯನ್ಸ್ ಗೆ ಎಷ್ಟು ಹೊಸತನ ಅಂತ ಅನ್ಸುತ್ತೆ, ಅಥವಾ ಎಷ್ಟು ಫ್ರೆಶ್ ಆಗಿ ಅನ್ಸ್ಬೋದು ನಿಮ್ಮ ಪ್ರಕಾರ ಆಸ್ ಎ ಡೈರೆಕ್ಟರ್? ಪೂರಕವಾಗಿದೆ. ಯಾಕಂದ್ರೆ ಒಂದೆರಡು ವರ್ಷದ ಹಿಂದೆ ನಾವು ಮಲಯಾಳದಲ್ಲಿ ಇದೇ ರೀತಿಯ ಕಾನ್ಸೆಪ್ಟ್ ಇದೆ, ಹೋಲಿಕೆ ಅಲ್ಲ, ರೋಮಾಂಚಂ ಅಂತ ಒಂದು ಸಿನಿಮಾ, ನೀವು ಎಲ್ಲರೂ ಕೇಳಿರ್ತೀರಿ, ನೋಡಿರ್ತೀರ. ಸೊ ಆ ಕ್ವಶನ್ಗೆ ಅಂದ್ರೆ ನಾವು ಹೊಸದಾಗಿ ಕೊಡ್ಬೇಕನ್ನೋ ಎಷ್ಟು ಚಾಲೆಂಜಸ್, ತುಂಬಾ ವರ್ಷದ ಹಳೆ ಥಾಟ್ಸ್ ಅಂತಂದಾಗ ಈಗೆಲ್ಲ ಒಂದ್ ಕಡೆ ಸಿನಿಮಾ ಮೇಕಿಂಗ್ ಅಲ್ಲಿ ಹೊಸತನ ಇರ್ಬೋದು, ಬಟ್ ಆ ಕಥೆಯನ್ನು ಪ್ರಸ್ತುತಪಡಿಸಬೇಕಾದ್ರೆ ಇದು ತುಂಬಾ ಹಳೆದೇನೋ ಅಂತ ಅನ್ಸ್ಬೋದಾ ಜನಕ್ಕೆ? ಹೇಗೆ ಸರ್ ಆನ್ಸರ್ ಮಾಡಲ? ಏನಿಲ್ಲ ಸರ್, ಅದು ಕರೆಕ್ಟ್. ಯಾವುದೇ ಕ್ಲಾಸಿಕ್ ಕಥೆಗಳು ಹಳೇದಾಗಲ್ಲ, ಅದು ಬೇಸಿಕ್ ಆಫ್ ಸಿನಿಮಾ. ಈಗ ಗರುಡಗಮನ ಋಷಭವಾಹನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ, ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ, ಹಳೆ ಕಾಲದ ಕಥೆ ಇರ್ಬೋದು, ಬಟ್ ಹಳೇದಾಗಲ್ಲ. ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು, ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು. ಈ ತರ ರೋಮಾಂಚನ ಇರ್ಬೋದಾ, ಅದ್ರ ಇನ್ಸ್ಪಿರೇಷನ್ ಇರ್ಬೋದಾ, ಅದು ನೋಡ್ಬೇಕಾದ್ರೆ ಹಾರರ್ ಟಚ್ ಬರ್ಬೇಕಾದ್ರೆ ಅದು ಅನ್ಸೋದು ಸಹಜ. ಬಟ್ ಈ ಕಥೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರ್ಬೇಕಾದ್ರೆ ಇವ್ರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು. ಆ ಬೇರೆ ಒಂದು ಸಿನಿಮಾ, ಅದು ಈಗ ಸಿನಿಮಾ ಕೂಡ ಆಯ್ತು. ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು. ಜೋಗಿಯವರ ಒಂದು ಪುಸ್ತಕ ಇತ್ತು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನಂಗೆ ಬಹಳ ಇಷ್ಟ ಆಗಿತ್ತು. ಒಂದು ಮೊಟ್ಟೆ ಕತೆ ಮುಗ್ದಿತ್ತಷ್ಟೇ. ಆಗ ನಾನು ಅವ್ರ ಹತ್ರ ಹೇಳಿದ್ರೆ, ಜೆ ಪಿ, ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗತ್ತೆ, ಏನ್ ಮಾಡ್ಬೋದು ನೀವು ಯೋಚನೆ ಮಾಡಿ, ಡಿಸ್ಕಷನ್ ನಾನು ಅವೈಲೇಬಲ್ ಇದ್ದೀನಿ ಅಂತ. ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು, ಮೋಸ್ಟ್ಲಿ ನಾನು ಬುಕ್ ಮಾಡ್ತಿದ್ದೀನಿ ಅಂತ. ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು, ಒಂದು ಲೆವೆಲ್ಗೆ ಒಂದು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್. ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ. ಪಾಪ ಇವ್ರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದ್ದೆ, ಈ ತರ ಆಯ್ತು, ಬೇಜಾರಾಗುತ್ತೆ ನಿಮಗೆ ಅಂತ. ಅವರು ಸ್ವಲ್ಪ ಮಾತಾಡಿಲ್ಲ. ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋದು ಶುರು ಆಯ್ತು. ನಾನು ಹೇಳಿದೆ, ಇದು ಬಿಟ್ಟಾಕಿ, ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಿದೆ ಆ ಕಥೆಯನ್ನು ಮಾಡೋಣ ಅಂತ. ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕೆ ಶುರು ಮಾಡಿದ್ರು. ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ, ಹೌದಾ ಚೆನ್ನಾಗಿದೆ, ಇದು ಹೀಗಾದ್ರೆ ಚಂದ, ಹಾಗಾದ್ರೆ ಚಂದ ಅಂತ. ಸೊ ಈ ಕಥೆ ಆಕ್ಚುಲಿ ರೋಮಾಂಚನ್ಗಿಂತ ಮುಂಚೆ ಆಗಿತ್ತು. ಸೊ ಹಾರರ್ ಆದ ತಕ್ಷಣ ಎಲ್ಲದೂ ರೋಮಾಂಚನ್ ಅಲ್ಲ, ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಆದ್ರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು. ಹಾರರ್ ಕಾಮಿಡಿ ಅನ್ನೋವಂತ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ. ಈಗ ಅದನ್ನು ಬಿಟ್ರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ, ಅಂದ್ರೆ
ಒಂದು ಒಳ್ಳೆಯ ಬರವಣಿಗೆ ಯಾವತ್ತೂ ಕೂಡ ಹಳೆಯದು ಅಂತ ಅನ್ಸಲ್ಲ. ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ. ಇವತ್ತು ನೋಡಿದ್ರೆ ನಮಗೆ ನಗು ಬರುತ್ತೆ, ಆ ನಗುವಲ್ಲಿ ಏನೋ ಅದರಲ್ಲಿ ಅದ್ರ ಮೇಕಿಂಗ್ ಇನ್ನೂ ಬೆಟರ್ ಆಗ್ಬೋಯ್ತು ಅಂತ ಪ್ರಶ್ನೆಗಳೇ ಬರಲ್ಲ. ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ. ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ, ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಟ್ರೇಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇ ನಗಾಡಿದ್ರಿ. ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ. ಅಣ್ಣ ಚೆನ್ನಾಗಿದ್ದೀರಾ? ಇಲ್ಲ, ಅದು ಅವ್ರು ಆಮೇಲೆ ಅವ್ರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರು ಅದನ್ನ. ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾಗೆ ಬದಲಾಯಿತು. ಆಮೇಲೆ ಫಸ್ಟ್ ಅಲ್ಲಿದ್ರು, ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು, ಆಮೇಲೆ ಅವ್ರು ಮಾಡ್ಲಿಲ್ಲ, ಆಮೇಲೆ ಅವ್ರು ಬೇರೆ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ. ನಾವು ಈ ಕಡೆ ಬಂದು ತುಂಬಾ ಟೈಮ್ ತಗೊಂಡ್ರು. ಪಾಪ ಅವ್ರು ನನಗೆ ಇಷ್ಟು ಟೈಮ್ ಸಹಿಸ್ಕೊಂಡಿದೆ ಅಂದ್ರೆ ಅದು ಅವರ ಹೆಗ್ಗಳಿಕೆ. ತುಂಬಾ ಟೈಮ್ ಈ ಸಿನಿಮಾ ಆಗ್ಬೇಕಿತ್ತು, ಆಗಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು, ಬೇರೆ ಬೇರೆ ವಿಷಯಗಳು. ಬಟ್ ಆದ್ರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು, ಪ್ರತಿ ದಿವಸ ಹೋದಾಗ ಬೆಟರ್ ಮಾಡ್ತಾ ಇದ್ರು. ಬಟ್ ಅದು ಆಶಯ ಹೆಗ್ಗಳಿಕೆ ಅವ್ರಿಗೂ ಹೋಗ್ಬೇಕು. ಲಾಫಿಂಗ್ ಬುದ್ಧ ಅಲ್ಲ, ಇದು ಒಂದು ಮೊಟ್ಟೆ ಕಥೆ. ಕರೆಕ್ಟ್. ಅಂದ್ರೆ ಅದು ಸರ್, ಮನುಷ್ಯ ಅಂದ ಮೇಲೆ ಎಡುವುದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ. ಬಟ್ ಆ ತಪ್ಪು ಮಾಡಿದ್ರಿಂದ ನನ್ನ ಬುದ್ಧಿ ಕಲ್ತ್ನ ಅಂತಾನು ಅನ್ಕೋಬಹುದು, ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಾನು ಅನ್ಕೋಬಹುದು. ಅದೇ ಏನಾದ್ರು ನಾ ಕಾಮಿಡಿ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡವಿದ್ರ ಅಂತ. ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ, ಒಂದು ಸ್ವಾತಿ ಮುತ್ತಿನ ಮಳೆಹನಿ ಬರ್ತಾನೆ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆಹನಿ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭವಾಹನ. ಟು ಬಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್. ಅದೊಂದು ಬಿಟ್ರೆ ಬೇರೆ ಯಾವ ಸಿನಿಮಾಗಳನ್ನ ನೀವು ಪಾಯಿಂಟ್ ಮಾಡಿ ನೀವು ಎಡವಿದ್ರಿ ಅಂತ ಹೇಳೋ ಆಗಿಲ್ಲ. ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ನಾವಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ ಅನ್ನ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗ ಆಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಆ ಥರ. ಅದಕ್ಕಿಂತ ನಾವು ಬಂದಿದ್ದೇ ಸರ್, ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾನು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತ ಪರಿಪಾಠ ಆದ್ರೆ ಗರುಡ ಗಮನ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ. ಇದು ಹೊಸದು, ಇದು ಒಂದು ಮೊಟ್ಟೆ ಕಥೆ ಅಲ್ಲ, ಇದು ಹೊಸದು. ಈ ಸ್ಕೇಲ್ ಅನ್ನು ನಾವು ಯಾವತ್ತು ಲೈಟ್ ಆಗುತ್ತದಲ್ಲಿ ಅಚೀವ್ ಮಾಡಿಲ್ಲ, ಇಷ್ಟು ಜನಗಳನ್ನ ಇದನ್ನ ಯಾವತ್ತು ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೋ ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರೋ ಎಲ್ಲ ಅದೇ ತರ ಅಂತ. ಸೊ ನಮಗದು ವರ್ಕ್ ಆಗಲ್ಲ. ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ. ಸುಲೋಚನ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ, ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ. ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಬಿಂದಿ ಜೊತೆಗೆ ಒಂದು ಲೊಕೇಶನ್. ಕರೆಕ್ಟ್ ಅಣ್ಣ? ಇಮೋಷನಲ್ ಬಿಟ್ಟಿದೆ ಅಂದ್ರೆ ಆ ಒಂದು ಭಾವಕ್ಕೆ ತಕ್ಕ ಹಾಗೆ ನಾವು ಮಾಡಿದೀವಿ. ಅಂದ್ರೆ ಆ ಸಾಂಗ್ ಅಲ್ಲಿ ಆ ಭಾವ ಇದ್ದ ಕಾರಣದಿಂದಾಗಿ ಐ ಥಿಂಕ್ ಅಲ್ಲಿ ಫಾಸ್ಟ್ ಕಟ್ಗಳಿಗೆ ಆ ರೀತಿ ಹೋಗಿದ್ವಿ ನಾವು. ಈ ಸಿನಿಮಾ ಸರ್ 2 ಗಂಟೆ 17 ನಿಮಿಷ ಇದೆ ಸರ್. ವಿಶೇಷತೆ ಅಂತ ಹೇಳಿದ್ರೆ, ನಾನು ಆ ಪಾತ್ರ ಹೇಗಿದೆ ಆಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಆಗಿಲ್ಲ. ಅದೇ ವಿಶೇಷತೆ. ಅದೇ ವಿಶೇಷತೆ. 2019 ಅವ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದ ಸ್ಕ್ರಿಪ್ಟ್ ರೈಟಿಂಗ್ ಆಕ್ಚುಲಿ. ಸೊ ಆವಾಗ ಅವ್ರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಈ ಒಂದು ಪಾತ್ರ ಅವ್ರು ರಿಯಲ್ ಲೈಫಲ್ಲಿ ನೋಡಿರುವಂತ ಪಾತ್ರ, ಈ ಒಂದು ಪಾತ್ರ. ಸೊ ಅದನ್ನ ಅವರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಆ ಪಾತ್ರ. ಸೊ ಅದನ್ನ ಆ ಪಾತ್ರದ ಪರ್ಸನಾಲಿಟಿ ನನ್ನ ತರ ಇರೋದ್ರಿಂದ ಆ ಭಾಗ್ಯ ನನ್ಗೆ ಬಂತು. ಆ ಪಾತ್ರನ ನೀವೇ ಮಾಡ್ಬೇಕಂತ ಆ 2019 6 ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದ್ರು, ಈ ಪಾತ್ರನ ನೀವು ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಇಲ್ಲಿ ತನಕನೂ ಆ ಜರ್ನಿಯಲ್ಲಿ ನಂಗೆ ಸುಮಾರು ಸಲ ಡೌಟ್ ಬಂದದುಂಟು, ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಲ್ಲ ಬೇರೆಯವ್ರು ಮಾಡ್ತಾರ ಅಂತ ಹೇಳಿ. ಸುಮಾರು ಸಲ ನಾನು ಅವ್ರ ಹತ್ರ ಪ್ರತಿ ವರ್ಷ ಒಂದ್ಸಲ ಅವ್ರ ಹತ್ರ ಕೇಳ್ತೀನಿ, ಅದು ನಾನೇ ಮಾಡ್ತೀನ ಅಲ್ಲ ಬೇರೆಯವ್ರು ಮಾಡ್ತಾರ ಅಂತ ಹೇಳಿ.
ಕೊನೆಗೆ 2025ರಲ್ಲಿ ಅದನ್ನ ನಾನೇ ಮಾಡಿದೆ. ಅದೇ ನನ್ನ ಭಾಗ್ಯ. ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆಕ್ಚುಲಿ. ಅಂದ್ರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಬಂದಿರೋದು ನಾನು. ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ. ಸೊ ಆ ಟ್ಯಾಲೆಂಟ್ ಅನ್ನ ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು JP ತುಮಿನಾಡು. ಸೊ JP ತುಮಿನಾಡು ಇದನ್ನ ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ರೆ ನನಗೆ ಡೌಟ್ ಇದೆ, ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂದ್ರೆ ನನ್ ಕಾನ್ಫಿಡೆನ್ಸ್ ಇರಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಪೋರ್ಟ್ರೇ ಮಾಡಬಲ್ಲೆ ಅಂತ ಹೇಳಿ. ಅದಕ್ಕೋಸ್ಕರ ಇವ್ರು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದ್ರೆ, ನಾನು ಪ್ರತಿ ಸಲ ಯಾವತ್ತು ಹೇಳ್ತೀನಿ ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತು ಅವನು ನಟಿಸ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿಮ್ಮನ್ನು ಒಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಆದ್ರೆ ಅದೇ JP ತುಮಿನಾಡು ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ನನ್ಗೆ ಫೀಲ್ ಆಯ್ತು, ನಾನು ಇಷ್ಟು ವರ್ಷ ಏನ್ ಮಾಡಿದ್ದೆ ಹಾಗಾದ್ರೆ ಅಂತ ಹೇಳಿ. ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ. ಸೊ ಆ ದಿವಸ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅಂದ್ರೆ ಇದನ್ನ ನಾನು ಮಾಡಕ್ ಸಾಧ್ಯನಾ ಈ ಕ್ಯಾರೆಕ್ಟರ್ನ ಅಂತ ಹೇಳಿ. ಇದನ್ನ ನೀವು ಮಾಡೇ ಮಾಡ್ತೀರಾ, ಇದನ್ನ ಮಾಡುವಾಗ ನಾವು ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಏನ್ ನಾನು ಮಾಡಿದ್ದೀನಿ ಅದು JP ತುಮಿನಾಡು. ಸೊ ಚೆನ್ನಾಗಾದ್ರೂ ಅದು JP ತುಮಿನಾಡು, ಕೆಟ್ಟದಾದ್ರೂ JP ತುಮಿನಾಡು. ಸೊ ಹೇಳಿ. ಹಲವು ಶಾರ್ಟ್ ಫಿಲ್ಮ್ಗಳನ್ನ ನೋಡಿ, ಹಿಂದೆ ಗಾಡಿ ಮುಂದೆ ಮತ್ತೆ ಬೇರೆ ಬೇರೆ ಶಾರ್ಟ್ ಫಿಲ್ಮ್ಗಳನ್ನ ನಿಮ್ಮ ಈ ಬಿಗ್ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ನಿಮ್ಗೆ ಎಷ್ಟು ಮುಖ್ಯವಾದಾಗಿರುತ್ತೆ, ಮತ್ತೆ ನಿಮ್ಮ ಪಾತ್ರದ ಬಗ್ಗೆ ಏನಾದ್ರು ಹೇಳ್ಬೋದು? ನನ್ನ ಪಾತ್ರದ ಬಗ್ಗೆ ಬಹುಶಃ ನಿಮ್ಮೆಲ್ಲ ಊರಲ್ಲೂ ನೋಡಿರುವಂತ ಒಂದು ಹೆಣ್ಮಗಳ ಪಾತ್ರ. ಮಿಕ್ಕಿದೆಲ್ಲ ಬಹುಶಃ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ರಾಜ್ ಸರಿ, ಬಹುಶಃ ಥ್ಯಾಂಕ್ ಯು ಎಲ್ಲ ಬಹಳ ಸಣ್ಣ ಮಾತು. ಮತ್ತೊಮ್ಮೆ ನಿಮ್ಮ ತಂಡದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಲೈಟರ್ ಕೂಡ ಇಡೀ ಬಳಗಕ್ಕೆ, ರವಿ ಸರ್ಗೆ, JP ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಹುಶಃ ಥ್ಯಾಂಕ್ ಯು ಎಲ್ಲ ಬಹಳ ಸಣ್ಣ ಮಾತಾಯ್ತು. ನಮ್ಮಂತ ರಂಗಭೂಮಿ ಕಲಾವಿದರಿಗೆ ಅಥವಾ ಏನೋ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಇಲ್ಲಿ ಮಾಡ್ತಿರ್ತೀವಿ. ಅಂದ್ರೆ ಸಿನಿಮಾಗೆ ನಮ್ಗೆ ಅವಕಾಶ ಸಿಗ್ತಿರುತ್ತೆ. ಸೊ ಸರ್ ಅವ್ರು 3ನೇ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿದ್ದು ಬಹುಶಃ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಲಕ್ಕಿ ನಾನು. ಥ್ಯಾಂಕ್ ಯು ಸರ್. ಹೌದು, ಮರ್ಲ್ ಅಂದ್ರೆ ತುಳು ಮತ್ತೆ ಹಳೆಯ ಕನ್ನಡದಲ್ಲಿ ಮತ್ತೆ ಕುಂದಾಪುರ ಕನ್ನಡದಲ್ಲಿ ಹುಚ್ಚು ಅಂತ ಅರ್ಥ. ಹಾಗಾಗಿ ಮರ್ಲ್ ಊರು. ಹೌದು, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಹೊಸದೇ. ಆದ್ರೆ ಮ್ಯೂಸಿಕ್ ಅಂದ್ರೆ ಅದೊಂಥರ ಯೂನಿವರ್ಸಲ್. ಸೊ ಒಂದು ಸಿಚುವೇಶನ್ ಕೊಟ್ಟಾಗ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮ್ಯೂಸಿಕ್ ಮಾಡೋದು ಅದಷ್ಟೇ ನನ್ನ ಇದಾಗಿತ್ತು. ಸೊ ಅಷ್ಟೊಂದು ಅಂದ್ರೆ ಚಾಲೆಂಜಿಂಗ್ ಇದ್ರೂ ಚಾಲೆಂಜಿಂಗ್ ಇರಲಿಲ್ಲ. ಅಂದ್ರೆ ಇದೊಂಥರ ಇದಾಗುತ್ತೆ. ಬಟ್ ಇಮೋಷನ್ಸ್ ಮೇಲೆ ಫೋಕಸ್ ಮಾಡಿದಾಗ ಈಸಿಲಿ ಮ್ಯೂಸಿಕ್ ಬಂತು ಮಾಡೋಕ್ಕೆ. ಅಂದರೆ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇಮೋಷನ್ ಅಂದರೆ ಇವಾಗ ಒಂದು ಹ್ಯಾಪಿ ಅಥವಾ ಸ್ಯಾಡ್ ಅಂತ ಇರಲಿಲ್ಲ. ಲೇಯರ್ಸ್ ಆಲ್ರೆಡಿ ರೈಟಿಂಗಲ್ಲಿ ಇರೋದ್ರಿಂದ ಅದನ್ನು ಮ್ಯೂಸಿಕ್ಗೆ ತರೋದು ಬಹಳ ಈಸಿ ಆಯಿತು. ಟೋಟಲ್ 6 ಹಾಡಿದೆ. ದೀಪಣ್ಣನ ರಿಲೀಸ್ ಪ್ಲಾನ್ 25ನೇ ತಾರೀಕು ಬರ್ತಾ ಇದೆ. ಅಂದ್ರೆ 25ನೇ ತಾರೀಕು ಅಂದ್ರೆ ನಾನು ಅದಕ್ಕಿಂತ ಮುಂಚೆ 18ಕ್ಕೆ 2 ಸಿನಿಮಾಗಳು ಬರ್ತಾ ಇದೆ. ನಾನು ಅವ್ರ ಜೊತೆ ಮಾತಾಡ್ಕೊಂಡೆ, ಇಲ್ಲಾಂದ್ರೆ ನಾವು 11ಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ರು ಕೇಳಿದ್ರು 11ಕ್ಕೆ ಬೇಡ, ಅಂದ್ರೆ ನಿಮ್ಗೂ ಕ್ಲಾಶ್ ಆಗ್ಬೋದು, ನಮ್ಗೂ ಒಂದು 25ಕ್ಕೆ ಬರಕ್ ಸಾಧ್ಯ ಇದೆಯಾ ಅಂತ. ಹಾಗಾಗಿ ಓಕೆ, ಯಾಕಂದ್ರೆ ಕಾರ್ತಿಕ್ ಅವರು ಕೂಡ ನನಗೆ ಪರಿಚಯ, ಜೊತೆಗೆ ಜೂನಿಯರ್ ಸಿನಿಮಾದ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ, ನನ್ನ ಡೈರೆಕ್ಟರ್ ಕೂಡ ಅವರು ಮಾಯಾಬಜಾರ್ ಅಂತ ಸಿನಿಮಾ ಮಾಡಿದವರು. ಹಾಗೆ ಇಬ್ಬರ ಹತ್ರನೂ ಮಾತಾಡ್ಕೊಂಡು ಓಕೆ 25ಕ್ಕೆ ಬರ್ತೀವಿ, ನಮ್ದೊಂದು ಸಣ್ಣ ಸಿನಿಮಾ, ಬಟ್ ಅದೇ ನೋಡೋಣ ಅಂತ ಹೇಳಿ 25ಕ್ಕೆ ಬರ್ತಾ ಇದೀವಿ. ಈಗ ಬೇರೆ ಅನ್ಯ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದ್ರೆ ಪರವಾಗಿಲ್ಲ, ಅಂದ್ರೆ ನನಗೆ ಯಾವತ್ತೂ ನಂಬಿಕೆ ಇದೆ, ಅದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ನಮಗಾದ ರೀತಿಯಲ್ಲಿ ಪ್ರಮೋಷನ್ ಮಾಡಿದಾಗ, ಜೊತೆಗೆ ಅದರಲ್ಲಿ ನಮ್ಮ ಜೆನ್ಯುನಿಟಿ ಮತ್ತೆ ಒಂದು ಪಾರದರ್ಶಕತೆ ಇದ್ದಾಗ ಅದು ಜನಕ್ಕೆ ತಲುಪಿದೆ ಕೂಡ. ಹಳೆ ಸಿನಿಮಾಗಳಲ್ಲಿ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಗರುಡ ಮನ ತನಕ. ಹಾಗಾಗಿ ಇಲ್ಲೂ ಕೂಡ ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ. 25ನೇ ತಾರೀಕು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಪ್ರೀಮಿಯರ್ ಸ್ವಲ್ಪ ಬೇಗ ಇಟ್ಕೋತೀವಿ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಪ್ರೀಮಿಯರ್ ನೋಡಿ ಜನ ಮಾತಾಡಲಿ, ಚೆನ್ನಾಗಿದೆಯೋ ಜನ ಮಾತಾಡಿದ್ರೆ ಆಗ ಈ ಸಿನಿಮಾಗೆ ವರ್ಡ್ ಆಫ್ ಮೌತ್ ಹಬ್ಬುತ್ತೆ ಅನ್ನೋದು ನಂಬಿಕೆ ನಮ್ದು.
ಪೇಯ್ಡ್ ಪ್ರೀಮಿಯರ್ ಒಂದ್ ದಿವಸ ಮಂಗಳೂರು, ಒಂದ್ ದಿವಸ ಶಿವಮೊಗ್ಗ, ಒಂದ್ ದಿವಸ ಮೈಸೂರು, ಒಂದ್ ದಿವಸ ಬೆಂಗಳೂರು ಅನ್ನುವಂತ ಐಡಿಯಾ ಇದೆ. ಆ ರೀತಿ 4 ಊರಿಗೆ ತಿರುಗಾಡಿ ಆಮೇಲೆ ಸಿನಿಮಾ ರಿಲೀಸ್ ಅಂತ. ಸೊ ನೀವೇನು ಕೇಳಿ? ಸಿಂಗಲ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಸಿಗ್ಬೋದು, ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಬಟ್ ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ನಾವು ಯಾವತ್ತೂ ಅದರಲ್ಲಿ ನಂಬ್ತೀವಿ. ಅಂದ್ರೆ ಎಲ್ಲದರಲ್ಲೂ ಕೂಡ ಬೊಂಬಾರ್ಡ್ ಮಾಡೋದಕ್ಕಿಂತ ಮೊದಲಿಗೆ ಒಂದು ಸಣ್ಣ ರಿಲೀಸ್ ಆಗಿ ಜನ ಒಪ್ಪಿದ್ರೆ ಇನ್ನೂ ಜಾಸ್ತಿ ಹಬ್ಬಬಹುದು ಅನ್ನುವಂಥ ನಂಬಿಕೆ ನಮ್ದು. ಹಾಗಾಗಿ 25ನೇ ತಾರೀಕು ನಾವು ಕೇಳಿದ್ದೀವಿ ಡಿಸ್ಟ್ರಿಬ್ಯೂಟರ್ ಹತ್ರ, ಸರ್ ನಮಗೆ ಎಷ್ಟಾಗುತ್ತೋ ಕೊಡಿ ಸರ್, ನಮ್ಮ ಸಿನಿಮಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ. ಅಂದ್ರೆ ಟ್ರೈಲರ್ ಚೆನ್ನಾಗಿ ಹೋಗ್ತಾ ಇದೆ ಈಗ, ಅಂದ್ರೆ ಆಗ ರಿಲೀಸ್ ಆಗಿದ್ದು. ಬಟ್ ಬರ್ತಾ ಇರುವಂತ ಕಮೆಂಟ್ ಎಲ್ಲದೂ ಕೂಡ ತುಂಬಾ ಜೆನ್ಯೂನ್ ಆಗಿದೆ. ಸೊ ವಿ ಆರ್ ಹ್ಯಾಪಿ. ಅದೇ ರೀತಿ ಆ ಪ್ರೀಮಿಯರ್ ಅಲ್ಲೂ ಬರುತ್ತೆ. ಯಾಕಂದ್ರೆ ಪ್ರೀಮಿಯರ್ ಅಲ್ಲಿ ಸಿನಿಮಾಗೆ ಎಷ್ಟು ಅಂದ್ರೆ ಟ್ರೈಲರ್ ಯಾವ ತರ ಕಾಣಿಸ್ತಿದೆ ಅದಕ್ಕಿಂತ ಬೆಟರ್ ಇದೆ ಸಿನಿಮಾ ಅನ್ನೋದು ನಮ್ಮ ನಂಬಿಕೆ. ಸೊ ಅದು ದಾಟುತ್ತೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಾವು ಡಬ್ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದ್ರೆ ಸರ್ ಅದು ಫೋರ್ಸ್ ಆಗುತ್ತೆ. ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಬೇರೆ ಭಾಷೆಯವರು ಕೂಡ ಸಿನಿಮಾ ನೋಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಸೈಡ್ ಆಗುತ್ತೆ. ಹಾಗಾಗಿ ಫಸ್ಟ್ ಫೋಕಸ್ ನಾವು ಇಲ್ಲಿ ಮಾಡಿ 25ಕ್ಕೆ ಒಂದು ರಿಲೀಸ್ ಮಾಡಿ ಆಮೇಲೆ ಅದೇನಾದ್ರೂ ಬೇರೆ ಭಾಷೆಗೆ ಹೋದ್ರೆ ಐ ವಿಲ್ ಬಿ ಹ್ಯಾಪಿ. ನೋಡೋಣ ಏನಾಗುತ್ತೆ ಅಂತ. OTT ಮಾತುಕತೆ ನಡೀತಾ ಇದೆ ಸರ್. ದೇವರದಲ್ಲಿ ಇದರ ಹಳೆ ಅಂದ್ರೆ ಒಂದು ಸಾಂಗ್ ರಿಲೀಸ್ ಆದಾಗ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ತು. ಬಟ್ ನಿಮಗೆ ಗೊತ್ತು ಕನ್ನಡದ OTT ಇದು ಯಾವ ರೀತಿ ಇದೆ ಅಂತ. ನಮಗಿರುವಂತ ಆಪ್ಷನ್ ಒಂದು. ಹಾಗಾಗಿ ದರ್ ಇಸ್ ನೋ ಆಲ್ಟರ್ನೇಟಿವ್. ಸೊ ಯಾರಾದ್ರೂ ನಮ್ಗೆಲ್ಲರೂ ಕೊಡೋದು ಕೂಡ ಕರುಣೆಯಲ್ಲಿ ಕೊಟ್ಟ ಹಾಗಾಗುತ್ತೆ. ಬಟ್ ಆ ಮಾತುಕತೆ ನಡೀತಾ ಇದೆ. ಬಟ್ ಕಂಪ್ಲೀಟ್ ಸೆಲ್ ಏನೋ ಆಗಿಲ್ಲ. ಬಟ್ ಆಗುತ್ತೆ ಅನ್ನೋಂಥ ನಂಬಿಕೆ ಇದೆ. ಅವರಿಗೂ ಕಂಟೆಂಟ್ ಇಷ್ಟ ಆಗಿದೆ, ನೋಡಿದ್ದಾರೆ ಕೂಡ. ಬಟ್ ಅದು ಮುಂದೆ ಬದಲಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಅಂದ್ರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡಿಬೇಕು, ಜಾಸ್ತಿ ದುಡಿಬೇಕು. ಬರವಣಿಗೆಯಲ್ಲಿ, ನಿರ್ದೇಶನದಲ್ಲಿ, ಜೊತೆಗೆ ನಿರ್ಮಾಣದಲ್ಲಿ. ಅದು ಮೂರಲ್ಲೂ ತುಂಬಾ ಚೆನ್ನಾಗಿ ತೊಡಗಿಸ್ಕೊಂಡಾಗ, ಈ ರೀತಿಯ ಒಳ್ಳೆ ನಿರ್ದೇಶಕರು ಬಂದಾಗ ನಾನು ನನ್ನ ತಂಡದಲ್ಲಿ ಎಲ್ಲ ಹತ್ರ ಹೇಳ್ತಾ ಇದ್ದೀನಿ, ಬರೀರಿ. ನಾವೆಲ್ಲ ಬರೆದ್ರೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬೋದು. ಬಟ್ ಅವ್ರು 3 ಜನ ಸೇರ್ಕೊಂಡು ಬರೆದ್ರೆ ತುಂಬಾ ಫಾಸ್ಟ್ ಆಗುತ್ತೆ. ಬರೀರಿ, ನನ್ಗೆ ಸೂಪರ್ವೈಸ್ ಮಾಡ್ಬೋದು, ನಾನು ನೋಡ್ಬೋದು ಅಂತ. ಬಟ್ ಮುಂದೆ ಒಂದು ದಿವಸ OTT ಕನ್ನಡಕ್ಕೆ ಬರುತ್ತೆ ಅನ್ನೋ ನಂಬಿಕೆ. ನೋಡೋಣ. ಹೇಗೆ ಸರ್? ಈಗ ಇದ್ದಾಗೆ ಹೀಗೆ ಇರ್ತೀನಿ ಸರ್. ನನ್ನ ಪಾತ್ರ ಇವ್ರ ಅಸಿಸ್ಟೆಂಟ್ ಆಗಿ ಇರ್ತೀನಿ. ಯಾವಾಗ್ಲೂ ಇವ್ರ ಜೊತೆನೆ ಇರ್ತೀನಿ. ಅದಕ್ಕೆ ಇಲ್ಲೂ ಜೊತೆಗೆ ಕೂರ್ಸಿದ್ದೀನಿ. ಅವ್ರೆಲ್ಲ ಹೋಗ್ತಾರೆ ಅಲ್ಲೇ ಇರ್ತೀನಿ. ಪ್ರತಿ ಊರಲ್ಲೂ ಒಬ್ಬ ಮೇನ್ ಮ್ಯಾನ್ ಇರ್ತಾನೆ, ಜೊತೆಗೆ ಪಕ್ಕ ನಾವು ಇಂಗ್ಲಿಷ್ ಅಲ್ಲಿ ಎಸ್ ಮ್ಯಾನ್ ಅಂತ ಕರೀತಾರೆ. ಅವ್ರು ಏನ್ ಹೇಳೋದು ಕರೆಕ್ಟ್ ಮಾತಿಗಿಂತ. ಸೊ ಆ ರೀತಿ ಎಸ್ ಮ್ಯಾನ್ ಪಾತ್ರ ಅವ್ರದ್ದು. ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನೋ ಹೇಳಲ್ಲ ಟ್ರೈಲರ್ ಅಲ್ಲೂ. ಇವರು ನಮ್ಮ ಊರಿನ ರವಿ ಅಣ್ಣ, ಇವರು ಅವರ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ಅಂದ್ರೆ ರವಿ ಅಣ್ಣ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಒಂದು ಎಕ್ಸ್ಟ್ರಾ ಎಕ್ಸಿಸ್ಟೆನ್ಸ್ ಇಲ್ಲ. ಈ ರೀತಿಯ ಪಾತ್ರಗಳನ್ನ ನೀವು ಜೋಡಿಯಾಗಿ ನೋಡಿರ್ತೀರಿ. ಅಂತ ಹುಡುಗರಿಗೂ ಕೂಡ ಒಬ್ಬ ಎಸ್ ಮ್ಯಾನ್ ಇರ್ತಾನೆ. ಸೊ ಆ ತರದ ಎಸ್ ಮ್ಯಾನ್ ಅವ್ರ ಪಾತ್ರ. ಸುಲೋಚನೆಗೆ ಸಂಬಂಧ ಇದೆಯಾ JP? ಹಾಗಾದ್ರೆ ಇದೆ. ಅವ್ರೀಗ ಬಿಸಿ ಆರ್ಟಿಸ್ಟ್ ಆಗಿದಾರಲ್ಲ, ನಾನೀಗ ಹಾಗಾದ್ರೆ ಇದು ಕರೆಕ್ಟ್. ವಿಶೇಷ ನಾಯಕ ಇದರಲ್ಲಿ ರಿವೀಲ್ ಆಗ್ತಾರೆ. ಇಲ್ಲಿವರೆಗೂ ಕೂದಲು ಇಲ್ಲದೊಂದು ಬಂದಿದೆ, ಪಾದಮಟ್ರೆ ಕತೆ. ಆಮೇಲೆ 6 ಪ್ಯಾಕ್ ಮಾಡ್ಕೊಂಡು ಅವ್ರು ಟೋಬಿಯಲ್ಲಿ ಆಗಿದ್ದಾರೆ. ಈಗ ಫುಲ್ ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಇವ್ರು ನಾಯಕ ನಟರಾಗಿದ್ದಾರೆ. ಅದೇ ಒಂದು ವಿಶೇಷ. ಅದೇ ನಾನು ಹೇಳ್ದಲ್ವಾ, ಅಂದ್ರೆ ಇದು ಪ್ರೆಸ್ ಮೀಟ್, ಇದು ಪ್ರಮೋಷನ್ ಅನ್ನುವ ಕಾರಣಗಳನ್ನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಸ್ಪೆಷಲಿ ಗುರು ಅವರ ಅಂದ್ರೆ ಶನಿಲ್ ಗೌತಮ್ ಅವ್ರ ಹೆಸರು, ಅವರ ನಟನೆ ಇದೆಯಲ್ವಾ, ನನಗೆ ಬಹಳ ಇಷ್ಟ ಆಯ್ತು. ನಾನು ಅವ್ರಿಗೆ ಹೇಳಿದೆ ಕೂಡ, ನಾನು ಯಾವಾಗ್ಲೂ ಅವ್ರು ಯಾವ ಸಿನಿಮಾ ನೋಡಿ ಕೂಡ ಬೈಯೋದೇ ಜಾಸ್ತಿ. ಇದ್ಯಾಕೆ ಹಾಗೆ ಮಾಡಿದ್ರಿ, ಅದ್ಯಾಕೆ ಹಾಗೆ ಮಾಡಿದ್ರಿ, ನೀವು ಇನ್ನೂ ಒಳ್ಳೆ ನಟ ಗೊತ್ತಲ್ವಾ ನಿಮ್ಗೆ, ಯಾಕಷ್ಟು ಅದನ್ನ ಆ ತರ ಮಾಡಿದ್ರಿ, ಈ ತರ ಮಾಡಿದ್ರಿ. ಯಾಕಂದ್ರೆ ನನಗೆ ಗೊತ್ತು ಅವರು ನಟರಾಗಿ ಎಷ್ಟು ಒಂದು ಸಾಮರ್ಥ್ಯ ಇರುವಂತವ್ರು. ಅಂದ್ರೆ ಎಷ್ಟೋ ಸಲ ನಮ್ಮಲ್ಲಿ ಎಷ್ಟೋ ನಟರಲ್ಲಿ ಆ ಕೆಪಾಸಿಟಿ ಇರಲ್ಲ. ಬಟ್ ಆ ನಟ ಅಥವಾ ಎಲ್ಲರೂ ಕೂಡ, ಇಲ್ಲಿರುವ ಎಲ್ಲಾ ನಟರು ಕೂಡ, ರಾಮಣ್ಣನ ಹಿಡಿದು ಅಲ್ಲಿ ತನಕ ಇರುವ ನಟರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳಬಲ್ಲೆ, ತುಂಬಾ ಧೈರ್ಯದಿಂದ ಹೇಳಬಲ್ಲೆ. ಅಂಡ್ ನಾನು ಅದರಲ್ಲಿ ಯಾವುದೇ ಟ್ರೈಲರ್ ಅಲ್ಲಿ ಇಲ್ಲದ ಕಾರಣ, ನನ್ನ ನಟನೆಯಲ್ಲಿ ಇಲ್ಲದ ಕಾರಣ ಒಂದು ಖುಷಿ ಏನಂದ್ರೆ, ಈ ಸಿನಿಮಾ ಪ್ರಮೋಟ್ ಮಾಡ್ಬೇಕಾದ್ರೆ ಆಡಿಯನ್ಸ್ ಆಗಿ ಪ್ರಮೋಟ್ ಮಾಡ್ಬೋದು. ನಾನು ಸಿನಿಮಾ ನೋಡಿದ್ಮೇಲೆ ನಾನು ಹೇಳಿದೆ ತುಂಬಾ ಚೆನ್ನಾಗಿ ಮಾಡಿದೆ, ಬೇರೆ ಯಾರಿಗೂ ಇದನ್ನ ಎಷ್ಟು ಈಸಿಲಿ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಜೊತೆಗೆ ಈ ಪಾತ್ರ ಕೂಡ, ಅಂದ್ರೆ ಈ ಭಾನು ಅನ್ನುವಂಥ ಪಾತ್ರ ಪ್ರತಿ ಹಳ್ಳಿಲೂ ನೋಡಿರ್ತೀವಿ ನಾವು.
ಒಂದು ಮಾತು ಇಲ್ಲದೆ ಇರುವಂತಹ, ಒಂದು ಧ್ವನಿ ಇಲ್ಲದೆ ಇರುವಂತಹ, ಒಂದು ಮನೆಯಲ್ಲಿರುವಂತಹ ಅಸಹಾಯಕ ಒಬ್ಬಳು ಹೆಣ್ಣು ಮಗಳು ಪ್ರತಿ ಊರಲ್ಲೂ ಇರ್ತಾಳೆ. ಆದ್ರೆ ಅವಳ ಕಥೆಯನ್ನು ನಾವೆಲ್ಲೂ ಕೇಳಿರಲ್ಲ, ಅವಳ ಕಥೆಗೆ ನಾವು ಯಾವತ್ತೂ ಕೂಡ ಕಿವಿಗೊಟ್ಟಿರಲ್ಲ. ಐ ಥಿಂಕ್ ಅದರಿಂದಾಗಿ ಈ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅಲ್ಲಿ ಡೋರ್ ಓಪನ್ ಮಾಡಬೇಕು ಸರ್ ನಾವು. ಹಾ, ಅದರಿಂದಾಗಿ ನನಗೆ ಈ ಸಿನಿಮಾ ಬಗ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಶಾರದಿ ದಯ ತೋರಿದೆ. ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್. ಸಿನಿಮಾ ಬರವಣಿಗೆ ತುಂಬಾ ಹಿಂದೆ ಆಯ್ತು, ಆಮೇಲೆ ರಿವಿಷನ್ಗಳು ಆಗ್ತಾ ಇತ್ತು. ಶೂಟಿಂಗ್ ನೆನಪಡಿರಿ ಡೇಟ್ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಮುಗ್ದಿದ್ದು ಫೆಬ್ರವರಿ. ಬೇರೆ ಯಾವ್ದಾದ್ರು ಪ್ರಶ್ನೆ? ಮ್ಯಾಮ್, ನೀವು ಪ್ರಶ್ನೆ ಕೇಳಿದ್ರೆ ಹೇಗೆ? ಮೈಕ್ ಬೇಕಾ? ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್. ಹಾ, ರಾಜ್ಬಿ ಶೆಟ್ಟಿನು ಈ ಫಿಲಂ ಅಲ್ಲಿ ಸ್ಟಾರ್ ಮಾಡ್ತಾರೆ. ಹಿ ಇಸ್ ಆಕ್ಟಿಂಗ್ ಇನ್ ದಿಸ್ ಮೂವಿ. ಹೌದಾ ಮ್ಯಾಮ್? ಹೌದಾ ಅಲ್ಲ, ಇರೋದು ಫ್ಯಾಕ್ಟ್ ಹೇಳಿ. ಓಕೆ, ಅಂದ್ರೆ ನೀವು ಹೇಳಿದ್ರೆ ನಮಗೂ ಅದೊಂದು ಸರ್ಪ್ರೈಸ್. ಸರ್ಪ್ರೈಸ್ ಅಲ್ಲ, ಅಕಸ್ಮಾತ್ ಇದಾರೆ ಅಂದ್ರೆ ನಿಮ್ಗೆ ಅರ್ಧ ಪ್ರಾಫಿಟ್ ನನಗೆ ಬರ್ತೈತೆ. ಇಲ್ಲ ಅಂದ್ರೆ ಅಷ್ಟು ಗ್ಯಾರಂಟಿಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದಾ? ಇಲ್ಲ ಅಂದ್ರೆ ನಿಮ್ಮ ಹೌದಾ? ಅಲ್ಲ ಸರ್, ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಪುಟಾಣಿ ಕಾರಾದ್ರೆ ಏನಾಗ್ಬೇಕು? ಓಕೆ ಮ್ಯಾಮ್. No, but why are you not? ಅಂದ್ರೆ ತುಂಬಾ ಜನ ರಾಜ್ಬಿ ಶೆಟ್ಟಿ ನೋಡ್ಬೇಕು ಅಂತಾನೆ ಅದ್ರ ಜನ ಬರ್ತಾರೆ. But why are you hiding this that you are not part of the movie? Why am I not part of the movie? ಒಂದು ಮೊಟ್ಟ ಸ್ಕ್ರೀನ್ ಅಲ್ಲಿ, not as a producer. You are acting in this movie ಅಂತ ಹೇಳ್ತಾರೆ. ಹೌದಾ ಮ್ಯಾಮ್? ಅಲ್ಲ ಅಂದ್ರೆ ಇದ್ದೀರಾ, ಅದನ್ನ ಪ್ರಮೋಟ್ ಮಾಡ್ತಿದ್ವಿ ಅಂತ ನಾ ಹೇಳ್ತಿರೋದು. ಯಾಕೆ ಪ್ರಮೋಟ್ ಮಾಡ್ತಲ್ಲ, ನೀವಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು ಮ್ಯಾಮ್. ಇದ್ರೆ ಪ್ರಮೋಟ್ ಮಾಡ್ತೀನಿ ಅಂದ್ರೆ ಹಾಗಲ್ಲ. ಅಂದ್ರೆ ಸಿ ವಾಟ್ ಹ್ಯಾಪನ್ಸ್ ಇಸ್, ಒಂದು ಮೊಟ್ಟೆ ಕಥೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ. ಇವತ್ತು ಇವರು ನೋಬಡಿ, ಮೇ ಬಿ ಶನಿಲ್ ಗೌತಮ್ ಇಸ್ ನೋಬಡಿ, ಎನಿ ಆಕ್ಟರ್ ಇಸ್ ನೋಬಡಿ. ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಬೇಕು, ಅವ್ರ ಸಾಮರ್ಥ್ಯದಲ್ಲಿ ನಿಲ್ಬೇಕು. ಅದಾಗತ್ತೆ ಕೂಡ ಅಂತ ಹೇಳೋದು ನಾನು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡಬೇಕು ಅಂತಿಲ್ಲ. ಅಂದ್ರೆ ನನಗೆ ಕಂಟೆಂಟ್ ಬಗ್ಗೆ, ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳ ಬಲವಾದ ನಂಬಿಕೆ ಇದೆ. ಹಾಗಾಗಿ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ಗಳಿರುತ್ತೆ. ಸೊ ಅದು ಖಂಡಿತ. ಬಟ್ ಸಿನಿಮಾ ನೋಡಿ, ಅಂದ್ರೆ ಸಿನಿಮಾ ಅದರ ಸಾಮರ್ಥ್ಯದ ಬಲದಿಂದನೇ ಓಡಬೇಕು ಅಂತ ನಾನೀಗ ಭಾವಿಸ್ತಾ ಇದ್ದೀನಿ. ಅವ್ರನ್ನ ಪುಷ್ ಮಾಡ್ಬೇಕು. ಬಟ್ ಯು ಕ್ಯಾನ್ ಟೇಕ್ ದ ನೀವೇ ನೀವು ಪ್ರೊಡ್ಯೂಸರ್ ಆಗಿ ಟೇಕಿಂಗ್ ದ ಲೀಡ್ ಅಲ್ವಾ? ಅದೇ ತರ ನಾನು ಇದ್ದೀನಿ ಅಂದ್ರೆ ನೀವು ಆರ್ ಒನ್ ಆಫ್ ದ ಆಕ್ಟರ್ಸ್ ಅಲ್ಲಿ. ಅದಕ್ಕೆ ಅಂದ್ರೆ ನಾನು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು. ಸಿಟ್ಟಾಗ್ತಾ ಇದ್ದೀರಾ ನೀವು? ಪ್ರಾಫಿಟ್ ಬರುತ್ತೆ ಅಂತ ಖುಷಿ ಆಗ್ತಾ ಇದೆ. ಪ್ರಾಫಿಟ್ ಬರುತ್ತೆ ಅಂತ ಖುಷಿ ಆಗ್ತದೆ. ನಂಗೆ ಕಾರ್ ಬರುತ್ತೆ ಅಂತ ನೀವು ನಿಮ್ ಕಾರ್ ಬಗ್ಗೆ ಮಾತಾಡ್ತಿಲ್ಲ. ಹೌದು, ಆ ಕಾಲ್ ನಂದು ಅಂತಾನ ಆತರ ನಿಮ್ದು? ಇಲ್ಲ, ನನ್ ಕಾಲ್ ಸೈಜ್ ನೋಡಿ ನಂದಲ್ಲ ಅದು ಕಾಲು. ಯಾವ್ದು ಸ್ವಲ್ಪ ಪ್ರೀತಿಯಿಂದ ಹೇಳೋಣ, ಸಿಟ್ಟಲ್ಲ ಹೇಳ್ತೀಯಲ್ಲ ಅನ್ನೋ ಒಂದು ಸೈಜ್ ನಿಮ್ದು ಅಂತ. ಹಾ ಸರ್. ದಕ್ಷಿಣ ಕನ್ನಡ ಮತ್ತೆ ಮಂಗಳೂರು ಕಡೆ ಮತ್ತೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಮಾತ್ರ ಪ್ರಮೋಷನ್ ಜಾಸ್ತಿ ತೋರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಕರೆಕ್ಟ್. ಇಲ್ಲ ಸರ್, ಅಂದ್ರೆ ಕರೆಕ್ಟ್ ಸರ್. ಇಲ್ಲ ಸರ್, ಡೆಫಿನೆಟ್ಲಿ ಅದು ಮಾತ್ರ ಅಲ್ಲ, ನಮಗೇನಾದ್ರೂ ಸಾಧ್ಯ ಆದ್ರೆ ಮುಂದೊಂದು ದಿವಸ ನಮಗ ನಾಲೆಜ್ ಬಂದ್ರೆ, ನಾವೊಂದು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್, ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಸ್ಟೋರಿಯಲ್ಲಿ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ. ನಮ್ಗೆ ನೀವು ಹೇಳಿದ ಹಾಗೆ ನಮಗೆ ಆ ಕಡೆ ಪೆನೆಟ್ರೇಟ್ ಮಾಡಕ್ ಆಗ್ಲಿಲ್ಲ. ಇಟ್ ಇಸ್ ವೆರಿ ಸ್ಯಾಡ್, ನಮಗೆ ಮಾಡಕ್ ಆಗಿಲ್ಲ. ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡ್ಬೋದು ಅಂತ ಭಾವಿಸ್ತೀವಿ ನಾವು. ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ, ಅಲ್ಲಿ ಏನಾದ್ರು ಸಣ್ಣ ಇದು ಬಂದ್ರು ಕೂಡ ಖಂಡಿತ ಪ್ರಮೋಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಜೊತೆಗೆ ಏನಾದ್ರು ಮುಂದೆ ಆದ್ರೆ ರೈಟ್ ಬುದ್ಧ ಫಿಲ್ಮ್ಸ್ಗೆ ಯಾವತ್ತಾದ್ರೂ ನಮಗೂ ಕೂಡ ಆ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ, ಆ ಜಾಗದ ಬಗ್ಗೆ, ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ. ಅಲ್ಲಿ ಸಿನಿಮಾ ಮಾಡಬೇಕು ಅಂತ, ಅಂದ್ರೆ ಅಲ್ಲಿನ ಸಿನಿಮಾ ಮಾಡಬೇಕು ಅಂತ, ಅಲ್ಲಿನ ಆಕ್ಟರ್ಗಳನ್ನ ಹಿಡ್ಕೋಬೇಕು ಅಂತ ಆಸೆ ಇದೆ. ನೋಡೋಣ, ಅದಾದ್ರೆ ನಮ್ಮ ಭಾಗ್ಯ. ನೋಡೋಣ. ಥ್ಯಾಂಕ್ ಯು. ಓಕೆ ಸರ್. ಶಾರದಾ ಅವ್ರ ಇನ್ನೊಂದು ಪ್ರಶ್ನೆ ಹಾ ಹಾ ನೀವು ಕರ್ಕೊಂಡ್ಬರೋ ಆಕ್ಟರ್ಸ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ತುಳು ನಾಡಿಂದ ಬಿಕಮ್ ಮೋರ್ ಆಫ್ ತುಳು ಫಿಲಂ ತರ. ಬಟ್ ಕೇಟರಿಂಗ್ ಟು ಕರ್ನಾಟಕ. ಬಟ್ ವಿಲ್ ಇಟ್ ಅಂದ್ರೆ ನೀವ್ ಅನ್ಕೊಂಡಂಗೆ ಎಲ್ಲಾ ರೀಜನ್ ನೋಡ್ತಾರ? ಇಲ್ಲಿ ತನಕ ಅಂದ್ರೆ ಆಗಿದೆ ಈಗ ಒಂದು ಮಟ್ಟಿಗೆ. ಅಂದ್ರೆ ಹಾಗಲ್ಲ, ನಮ್ಮ ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ. ಈಗ ನೀವು ಕೇಳ್ಬೋದು, ಈಗ
ಹಾಗೆ ನೋಡಿದ್ರೆ ಇಲ್ಲಿ ತನಕ ಎಲ್ಲ ಬೆಂಗಳೂರು ಮೈಸೂರು ಸಿನಿಮಾಗಳೇ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ನೋಡ್ತಾನೆ ಇದ್ದಾರೆ ಮೊದಲು ದಿವಸದಿಂದ. ಬಟ್ ನಾವ್ ಯಾವತ್ತೂ ಕ್ವಶನ್ ಮಾಡಿಲ್ಲ ಅವ್ರ ಹತ್ರ, ಬೇರೆ ಸಂಸ್ಕೃತಿ ಅಲ್ವಾ ನೀವು ಯಾಕೆ ನೋಡಿ. ಪಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೊಟ್ರೆ ಹೌದು, ಅಲ್ಲಿನೂ ಜನಪ್ರಿಯ ಡೆಫಿನೆಟ್ಲಿ. ಅಲ್ಲ, ಈ ಸಿನಿಮಾ ಆದ್ಮೇಲೆ ನನಗೆ ಅನಿಸ್ತು, ನಾನು ಅಂದ್ರೆ ಆ ತರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ಇರ್ಬೋದಿತ್ತು ಅಂತ. ಮುಂದೆ ನೋಡೋಣ ಸರ್, ಅಂದ್ರೆ ಅದು ಫೋರ್ಸ್ ಬಿಟ್ ಆಗೋದು ಮ್ಯಾಮ್ ಹೇಳಿದಕ್ಕೆ. ಅಂದ್ರೆ ಇಲ್ಲಿ ಅಂದ್ರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾನ ಒಬ್ಬ ಮೈಸೂರಿನವನು ನೋಡ್ತಾನೆ ಅಂದ್ರೆ ಅವನಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಅರ್ಥ ಆಗಿದೆ. ಇದು ಕನ್ನಡ. ಅಂದ್ರೆ ಕನ್ನಡ ಅನ್ನುವಂತ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ. ಈಗ ನಮ್ಮ ಎಲ್ಲದು ಪರೇಡ್ ಆಗ್ಬೇಕಾದ್ರೆ ಯಕ್ಷಗಾನವನ್ನ ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ರೆ, ಕಂಬಳ ಹಾಕಿದ್ರೆ ಕರ್ನಾಟಕದ ಕಂಬಳ ಅಂತಾನೆ ಬಿಂಬಿಸೋದು ಬಿಟ್ರೆ, ದಕ್ಷಿಣ ಕನ್ನಡದ ಹೌದದು, ಆದ್ರೆ ಅದು ನಮ್ಮ ಭಾಗವೂ ಹೌದು. ಅದೇ ರೀತಿ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ ಏನಿದೆ, ಇಲ್ಲಿ ತನಕ ಎಲ್ಲದೂ ಅಕ್ಸೆಪ್ಟ್ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಳಗಾವಿಯ ಒಂದು ಹಳ್ಳಿಲಿ ಯಾಕೆ ಜನಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಭಾಷೆ ಬದಲಿರ್ಬೋದು, ಬಟ್ ಭಾವ ಅವ್ರದ್ದು ಅದೇ ರೀತಿ ಕಾಂತಾರ ಇಡೀ ಕರ್ನಾಟಕದಲ್ಲಿ ಅಲ್ಲಿನ ಭಾಷೆಯಲ್ಲೇ ವರ್ಕ್ ಆಯ್ತು. ಹಾಗಂತ ನಾವು ನಮ್ಮ ಭಾಷೆಯನ್ನು ಫೋರ್ಸ್ ಮಾಡ್ತಾ ಇಲ್ಲ. ನಾವು ಅಲ್ಲಿಯ ಜನರು, ಅದು ನಮ್ ತಪ್ಪಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಉತ್ತರ ಕರ್ನಾಟಕದ ಒಬ್ಬ ಅವನ ಭಾಷೆಯನ್ನ ಮಾತಾಡಿದ್ರೆ, ಅವನ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರೆ ತಪ್ಪಲ್ಲ. ಅವನ ಭಾಷೆಯಲ್ಲೇ ಮಾತಾಡೋದಕ್ಕೆ ಅವನ ಭಾಷೆಯಲ್ಲೇ ಮಾಡ್ತೀವಿ. ಇಲ್ಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲ ಅಂದ್ರೆ ಮೇ ಬಿ ದೀಪಕ್ ರೈಪಾಣ ಜೊತೆ ಇನ್ನೊಬ್ಬ ಆಕ್ಟರ್ ಇರ್ಬೋದು, ಗ್ರೇಟೆಸ್ಟ್ ಆಕ್ಟರ್ ಆಗಿರ್ಬೋದು, ಅವನಿಗೆ ಯಾವತ್ತೂ ಅವಕಾಶನೇ ಸಿಗಲ್ಲ. ಯಾಕೆ ಸಿಗಲ್ಲ? ಅವನ ಭಾಷೆಯಿಂದಾಗಿ. ಒಬ್ಬ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದ, ಗ್ರೇಟೆಸ್ಟ್ ಆಫ್ ಗ್ರೇಟ್, ಅವನಿಗೆ ಸಿಗಲ್ಲ. ಯಾಕಂದ್ರೆ ಅವನು ಇಲ್ಲಿಯವನಲ್ಲ ಅಂತ. ಆ ಒಂದು ಮೋಸ ಯಾವತ್ತೂ ಆಗ್ಬಾರ್ದು. ಅದೇ ನಾವು ಬೇರೆ ಕಡೆಯ ಭಾಷೆಯ ಸಿನಿಮಾಗಳನ್ನ ಯಾಕೆ ಮಾಡಕ್ಕಾಗಲ್ಲ? ಮೇ ಬಿ ನಮಗೆ ಆ ಒಂದು ಇನ್ಫಾರ್ಮೇಶನ್ ನಾಲೆಜ್ ನ ಕೊರತೆ ಇರೋದ್ರಿಂದ ಅದನ್ನ ನೀಗಿಸ್ಕೊಂಡು ಮುಂದೆ ಖಂಡಿತ ಆ ತರದ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಜನಗಳು ಇಲ್ಲಿ ತನಕ ಉದಾರಿಗಳಾಗಿದ್ರು, ಇನ್ನೂ ಕೂಡ ಉದಾರಿಗಳಾಗಿರ್ತಾರೆ ಅನ್ನೋ ನನ್ನ ನಂಬಿಕೆ. ಸ್ಟಾರ್ಟಿಂಗ್ ಇಂದಾನೆ ಪ್ರೊಡಕ್ಷನ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಬಂದು, ಯೋರ್ ನಾಲೆಜ್ ಯು ಥಿಂಕ್ ಸ್ಮಾಲ್ ಫಿಲ್ಮ್ಸ್ ವಿಲ್ ವಿನ್ ಅಂತ ನಿಮ್ಮ ಅನಿಸಿಕೆ? ಡೆಫಿನೆಟ್ಲಿ ಹೌದು ಮ್ಯಾಮ್, ಅದು ದಟ್ ಶುಡ್ ಬಿ ಡೆಫಿನೆಟ್ಲಿ. ಅಂದ್ರೆ ನನಗೆ ಸ್ಮಾಲ್ ಸಿನಿಮಾ, ದೊಡ್ಡ ಸಿನಿಮಾ ಅನ್ನುವಂತ ಮತ್ ಜೊತೆಗೆ ಅನ್ಯ ಭಾಷೆಯ ಸಿನಿಮಾ, ನಮ್ಮ ಸಿನಿಮಾ ಅದು ಕೂಡ ಇಲ್ಲ. ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ಅದನ್ನ ನಮ್ಮ ಜನಗಳು ಯಾವತ್ತೂ ಮಾಡ್ತಾ ಇದ್ದಾರೆ ಕೂಡ. ನಾವು ಬರೀ ನೀವು ನಮ್ಮ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ನಾವು ಒಳ್ಳೆ ಸಿನಿಮಾಗಳನ್ನ ತಂದು ನಿಮ್ಮ ಮುಂದೆ ಇಡೋ ಪ್ರಯತ್ನಗಳನ್ನ ಮಾಡ್ತಿದೀವಿ ಅನ್ನೋದು ಹೋರಾಟ ನಮ್ಮಲ್ಲೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದ್ರಲ್ಲಿ ಸಣ್ಣ ಸಿನಿಮಾ, ಈಗ ಒಂದು ರೆಟ್ರೋ ಅಂತ ಒಂದು ಸಿನಿಮಾ ಬಂತು ತಮಿಳಲ್ಲಿ, ಅದ್ರ ಜೊತೆಗೆ ಟೂರಿಸ್ಟ್ ಫ್ಯಾಮಿಲಿ ಬಂತು. ಒಂದು ದೊಡ್ಡ ಸಿನಿಮಾ, ಒಂದು ಮೀಡಿಯಂ ಸಿನಿಮಾ, ಬಟ್ ರೆಟ್ರೋ ವಿನ್ ಆಯ್ತು. ಜನಗಳಿಗೆ ಮ್ಯಾಟರ್ ಆಗಿಲ್ಲ ಯಾರು ದೊಡ್ಡ ಸ್ಟಾರ್ ಇದ್ದಾರೆ, ಎಷ್ಟು ಬಜೆಟ್ ಇದೆ ಅನ್ನೋದು ಮ್ಯಾಟರ್ ಆಗಿಲ್ಲ. ಅದೇ ನಾ ಹೇಳಿದ್ದು, ಅದೇ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮಾತಾಡಿದ್ರು. ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನಮ್ಮಷ್ಟು ಕಮ್ಮಿ ಇಲ್ಲದೆ ಇರಬಹುದು, ಬಟ್ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಸಣ್ಣ ಸಿನಿಮಾವೇ. ಅದೇ ರೀತಿ ರೋಮಾಂಚಮ್ ಅನ್ನುವಂತ ಸಿನಿಮಾ ಯಾವ ಡಿಸ್ಟ್ರಿಬ್ಯೂಟರ್ಗಳು ತಗೊಳ್ಳಿಲ್ಲ, ಯಾಕಂದ್ರೆ ಆ ಸಿನಿಮಾ ಬೇಡ ಅನ್ನೋ ಕಾರಣಕ್ಕೋಸ್ಕರ. ಯಾರೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅದ್ರ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಯ್ತು. ಸೊ ನನ್ನ ಪ್ರಕಾರ ಒಂದು ಮೊಟ್ಟೆಯ ಕತೆ ಮಾಡ್ಬೇಕಾದ್ರೆ ಯಾವ ನಂಬಿಕೆ ಇದೆ, ಅದೇ ನಂಬಿಕೆ ಇವತ್ತಿಗೂ ಕೂಡ. 24 ಲಕ್ಷ 33 ಲಕ್ಷದಲ್ಲಿ ಮಾಡುವಂತ ಒಂದು ಮೊಟ್ಟೆಯ ಕತೆ ಇಡೀ ಕರ್ನಾಟಕದಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಖಂಡಿತ ಜನಗಳಿಗೆ ಅದೆಲ್ಲ ಇಂಪಾರ್ಟೆಂಟ್. ಜನಗಳಿಗೆ ಬಿಗ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಆ ಬಿಗ್ ಎಕ್ಸ್ಪೀರಿಯನ್ಸ್ ಕೆಲಸ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಸಿಗದೇ ಇರಬಹುದು, ದೊಡ್ಡ ಬಜೆಟ್, ದೊಡ್ಡ ಸೆಟ್, ಬಟ್ ನಿಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಇದನ್ನ ನೋಡಿದೀನಿ ಅಂತ ಅನ್ಸುತ್ತೆ. ಇಟ್ ಇಸ್ ನಾಟ್ ಅ ಬಿಗ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ಬಿಗ್ ಬಜೆಟ್ ಫಿಲ್ಮ್. ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಬಿಗ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫಿಲ್ಮ್. ಐ ಥಿಂಕ್ ವಿ ಹ್ಯಾವ್ ಕ್ರಿಯೇಟೆಡ್ ಅಂತ ನಂಬಿಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.